ರಿಸರ್ಚ್ ಮಾಡತ್ತಿದ್ದಾರೆ ಹಂಗೆ ನೆಕ್ಸ್ಟ್ ವಿಡಿಯೋಕ್ಕೆ ಯಾವ ಪ್ಲೇಸಿಗೆ ಹೋಗ್ಬೇಕಂತ ಅಂದೆ ನಮ್ಮ ಇಂಡಿಯಾದಾಗ ಒಂದು ಸೀಕ್ರೆಟ್ ಪ್ಲೇಸ್ ಗೊತ್ತಾತ್ರಿ ಆರೋವಿಲ್ ಸಿಟಿ ಅಂತಂದು ಭಾಳ ವಿಚಿತ್ರ ಐತ್ರಿ ಈ ಸಿಟಿ ಒಳಗೆ ಯಾವುದೇ ಥರದ ಜಾತಿ ಮತ್ತು ಮತದ ಆಧಾರ ಮೇಲೆ ಯಾರೂ ಇರಂಗಿಲ್ಲ ಮತ್ತು ಈ ಸಿಟಿ ಜನರು ಕ್ಯಾಶ್ನ ಯೂಸ್ ಮಾಡಂಗಿಲ್ಲ ಅಂತ ನೋಡ್ರಿ. ಕ್ಯಾಶ್ ಬದಲು ಒಂದು ಪ್ಲಾಸ್ಟಿಕ್ ಕಾರ್ಡ್ ಅಂತ ಕೊಡ್ತಾರಂತ. ಸೊ ಆ ಪ್ಲಾಸ್ಟಿಕ್ ಕಾರ್ಡ್ ಇಟ್ಕೊಂಡು ಆ ಕ್ಯಾಶ್ದ ಅಲ್ಟರ್ನೇಟಿವ್ ಆಗಿ ಅದನ್ನು ಅವರು ಯೂಸ್ ಮಾಡ್ತಾರಂತ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದ್ರೆ ಈ ಸಿಟಿದೆ ಇಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ರೂಲ್ ಮಾಡೋಂಗಿಲ್ಲ ನೋಡ್ರಿ. ಆ ಊರಿನ ಜನ ಏನಾರ ಡಿಸಿಷನ್ ತೊಗೋಬೇಕಂತಂದ್ರೆ ಇಷ್ಟೂರು ಕೊಡ್ತಾರೆ. ಏನಾರ ಡಿಸಿಷನ್ ತೊಗೊಳೋದಿದ್ರೆ ಅವ್ರವ್ರ ಡಿಸಿಷನ್ ಹೇಳ್ತಾರೆ, ಯಾವ್ದು ಫೈನಲ್ ಅವ್ರವ್ರ ಡಿಸಿಷನ್ನ ತೊಗೊತಾರಂತ. ಈ ಸಿಟಿ ಒಳಗೆ ನಮ್ಮ ಭಾರತ ದೇಶದವ್ರು ಅಷ್ಟೇ ಇಲ್ರಿ, ಈ ಜಗತ್ತೊಳಗೆ ಎಷ್ಟು ದೇಶ ಅದ ನೋಡು, 2 ದೇಶದಿಂದ ಜನ ಬಂದು ಇಲ್ಲಿ ಅದಾರಂತ. ಆ ಸಿಟಿನ ನಾವೀಗ ನೋಡಕ್ಕೆ ಹೋಗೋಣಂತ ಬರ್ರಿ. Imagine, is it possible that all real revolutions actually begin with an evolutionary impulse? Which is why I like to think of Auroville as a kind of test run, a kind of trial ground for the future of humanity. ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ನಾನು ಕರ್ಮಸ್ತಿದ್ದೀನಿ, ನೀವು ರೀಚ್ ಆಗಿರ್ತೀರಿ. ಲಾಸ್ಟ್ ಮಿನಿಟಿಗೆ ಬೆಂಗಳೂರಿಂದ ಟ್ರೈನ್ ಹಿಡಿದು ಫೈನಲಿ ಆರೋವಿಲ್ ಸಿಟಿಗೆ ಬಂದಬಿಟ್ಟೆ. ಆರೋವಿಲ್ ಎಂಟ್ರಿ ಹಾಕೊಳ್ಳೇನೆ ಇಲ್ಲೇ ಮಂತ್ರಿ ಮಂದಿರ ವ್ಯೂ ಪಾಯಿಂಟ್ ಅಂತ ಐತ್ರಿ. ಸೊ ಇಲ್ಲಿ ಹೋಗಾತೀವಿ ಈಗ. ಇದು ಆ ಸೈಡ್ ಬುಕ್ಕಿಂಗ್ದವ್ರಿ, ಈ ಸೈಡ್ ಹಂಗೆ ವಿಸಿಟರ್ಸ್, ಡೈಲಿ ವಿಸಿಟರ್ಸ್ಗಿದೆ. ಒಳಗೆ ಏನೇನು ಮಾಡ್ಯಾರ ನೋಡೋಂಬರ್ರಿ. ಸೈಲೆಂಟ್ ಸ್ಪೇಸ್ ಅಂತ ಬಾಯ್ ಮಾಡೋದು. ಓಹೋ ಈ ಹಾಲ್ ಒಳಗೆ ಪೂರಾ ಆರೋವಿಲ್ದು ಇನ್ಫಾರ್ಮೇಷನ್ನ ಹಾಕ್ಯಾರ ನೋಡ್ರಿ. ಹೆಂಗೆ ಸ್ಟಾರ್ಟ್ ಮಾಡಿದ್ರು, ಯಾರು ಸ್ಟಾರ್ಟ್ ಮಾಡಿದ್ರು, ಎದಕ್ಕೆ ಸ್ಟಾರ್ಟ್ ಮಾಡಿದ್ರು ಅನ್ನೋದೆಲ್ಲ ಇನ್ಫಾರ್ಮೇಷನ್ ಈ ಹಾಲ್ ಒಳಗೆ ಪೂರ್ತಿ ಹಾಕ್ಯಾರ. ಸುತ್ತಾರ್ಗೂ ಕಾಣತೈತೆ ನೋಡ್ರಿ, ಪೂರಾ ಇನ್ಫಾರ್ಮೇಷನ್ ಅದು. ಇದೆ ನೋಡ್ರಿ, ನಾವೀಗ ಮುಂದೆ ನೋಡೋಕೆ ಹೋಗೋದು ಗೋಲಾಕಾರ್ದು. ಇಲ್ಲೇ ಮೆಡಿಟೇಷನ್ ಮಾಡ್ತಾರಂತವ್ರು ಇದ್ರೊಳಗೆ. ಆರೋವಿಲ್ ಬಗ್ಗೆ ಇನ್ಫಾರ್ಮೇಷನ್ ಓದೋಕ್ಕಾಗ್ಲಿಲ್ದವರಿಗೆ ಇಲ್ಲಿ ನೋಡ್ರಿ, ಇಲ್ಲಿ ಈ ಟೈಪ್ TV ಮುಖಾಂತರ ತೋರ್ಸತ್ತಾರ. ಒಂದಿಷ್ಟು ಜನ ಬಂದು ಕುಂತು ನೋಡತ್ತಾರ. ನಾವು ಆ TV ನೋಡೋಕ್ಕಿಂತ ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದಂತ ಬರೆಯಲ್ಲ. ಇಲ್ಲಿ ನೋಡ್ರಿ ಹೆಂಗೆ ಮಾಡ್ಯಾರ. ಸೊ ಇದು ಮ್ಯಾಪ್ ಇರಬೇಕಿದೆ ಆರೋವಿಲ್ದು. ಇಲ್ಲೇ ಎಂಟ್ರಿ ಪಾಸ್ ಕೊಡ್ತಾರೆ. ಎಂಟ್ರಿ ಪಾಸ್ ಸಿಗ್ತು ನೋಡ್ರಿ, ಫ್ರೀ ಇರ್ತೈತಿ. ವಿಸಿಟರ್ಸಿಗೆ ಬಂದವ್ರಿಗೆ ಫ್ರೀ ಇರ್ತೈತಿ. ಮಂತ್ರಿ ಮಂದಿರ್ ವಿವಿಂಗ್ ಪಾಯಿಂಟ್ ಅಂತಿದೆ. ಸೊ ಅಲ್ಲಿ ರೌಂಡ್ ಒಂದು ಗೋಲಾಕಾರದ್ದು ಏನು ನೋಡಿದ್ರು ನೋಡ್ರಿ, ಸೊ ಅದನ್ನು ನೋಡೋಕೆ ಈ ಎಂಟ್ರಿ ಪಾಸ್ ಕೊಡ್ತಾರೆ ನಮಗೆ. ಸಿಂಪಲ್ ವರ್ಡ್ಸ್ ಒಳಗೆ ಹೇಳ್ಬೇಕಂದ್ರೆ ಈ ಆರೋವಿಲ್ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂತ ಅಂದ್ರೆ ಎಲ್ಲ ಮನುಷ್ಯರು ಜಾತಿ, ಧರ್ಮ, ಭಾಷೆ ಮತ್ತು ಎಲ್ಲ ದೇಶದವರು ಯಾವ ಭೇದ ಭಾವ ಇಲ್ದಂಗೆ ಒಂದೇ ಕುಟುಂಬದವ್ರಂಗೆ ಬದುಕಬೇಕನ್ನೋದು ಈ ಆರೋವಿಲ್ದ ಉದ್ದೇಶ ಆಗಿತ್ರಿ. ಮತ್ತಿಲ್ಲಿ ಹಣದಕ್ಕಿಂತ ಮಾನವೀಯತೆಗೆ ಹೆಚ್ಚು ಬೆಲೆ ಕೊಡ್ತಾರೆ. ಮತ್ತು ಈ ಆರೋವಿಲ್ ಅಂತ ಅಂದ್ರೆ ಶಾಂತಿ, ಸಮಾನತೆ, ಪ್ರೀತಿಯಿಂದ ತುಂಬಿದ ಒಂದು ಊರು ಅಂತಲೇ ಕರೀತಾರೆ. ಇನ್ನೂ ಡೀಟೇಲ್ ಆಗಿ ಮುಂದೆ ಈ ವಿಡಿಯೋದಾಗ ಈ ಆರೋವಿಲ್ ಬಗ್ಗೆ ತಿಳ್ಕೊಳೋದಂತ ಬರ್ರಿ ನಾವು. ಇಲ್ಲೊಂದು ಕಲಾ ಕೇಂದ್ರ ಗ್ಯಾಲರಿ ಅಂತ ಮಾಡ್ಯಾರಿ. ನಿಮ್ಮ ಕಡೆ ಏನಾರ ಕಲೆ ಐತೆ ಅಂತಂದ್ರೆ ಲೈಕ್ ಪೇಂಟಿಂಗ್ ಮಾಡೋದಾಗಲಿ, ಕಾಸ್ಟ್ಯೂಮ್ ಡಿಸೈನ್ ಮಾಡೋದಾಗಲಿ, ಹ್ಯಾಂಡ್ಲೂಮ್ ಡಿಸೈನ್, ಯಾವ ಕಲೆ ಐತೆ ನೋಡ್ರಿ ಅದನ್ನು ನೀವು ಇಲ್ಲೇ ಬಂದು ಪ್ರದರ್ಶನ ಮಾಡಿ ಈ ಕಲಾ ಗ್ಯಾಲರಿ ಒಳಗೆ ಇಡ್ಬೋದು. ಒಳಗೆ ಪ್ಲೇಸ್ ಭಾಳ ಪೀಸ್ಫುಲ್ ಐತ್ರಿ, ಅಷ್ಟೊಂದು ಬಾಯ್ ಮಾಡೋಂಗಿಲ್ಲ. ಹಗರ್ಕ ತೋರಿಸ್ತೀನಿ ಅಂತ, ಮತ್ತು ಕ್ಯಾಮ್ರಾನು ಅಲವಿಲ್ಲ, ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ಹಗರ್ಕ ಶೂಟ್ ಮಾಡತ್ತೀನಿ. ಓಕೆ, ಎಲ್ಲ ದೇಶದ್ದು ಕಾಯಿನ್ಸ್ ಅದ ನೋಡ್ರಿ. ಇಲ್ಲಿ ಅಡಿಕೆಯಲ್ಲಿ ಹಾಕ್ಕೊಳ್ಳೋಣ ರೀ ಬಾಕ್ಸ್. ಕೀ ಅದಾವೆ ಡಿಫ್ರೆಂಟ್. World War I ಮತ್ತು II ಒಳಗೆ ಯೂಸ್ ಮಾಡಿದ್ದು ಟೆಲಿಫೋನ್ ಅಂತ ನೋಡ್ರಿ. ಇದು ಮಿಲ್ಟ್ರಿ ಟೆಲಿಫೋನ್. ಕ್ಯಾಮ್ರಾ ಹೆಂಗೈತೆ ನೋಡ್ರಿ. ಇದೇನು ಆ್ಯಂಟಿಕ್ ಕಾಫಿ ಗ್ರಿಂಡರ್, ಕಿತ್ಲಿ, ಚಾ ಕುಡಿಯಾಕ. ಗೈಸ್ ನನ್ನ ಸುತ್ತಾರ್ಕು ಎಲ್ಲ ಪೇಂಟಿಂಗ್ಸ್ನ ಹಾಕ್ಯಾರ ರೀ. ಮತ್ತು ಅವ್ರ ಮ್ಯಾಗ ಪ್ರೈಸು ಹಾಕ್ಯಾರ. ಎಲ್ಲ ಪೇಂಟಿಂಗ್ಸು ಚಲೋ ಅದಾವೆ. ಈ ಪೇಂಟಿಂಗ್ ನೋಡ್ರಿ ಏನೈತಿ, ಇದಕ್ಕೆ ಎಷ್ಟು ಹೇಳ್ರಿ ಪ್ರೈಸ್? 30,000 ಹಾಕ್ಯಾರ ಇದ್ರ ಮೇಲೆ ನೋಡ್ರಿ. 22,000 ಸಾರಿ. ಏನೈತಿ ಹೇಳ್ರಿ ಇದ್ರಾಗ ಈ ಪೇಂಟಿಂಗ್ ಒಳಗೆ. ಎಕ್ಸಿಬಿಷನ್ ಕಮ್ ಸೇಲ್. ಸೊ ಒಳಗಿದ್ದಿದ್ದು ಐಟಮ್ಸ್ ನಾವು ನೋಡ್ಬೋದು ಮತ್ತು ಪರ್ಚೇಸು ಮಾಡ್ಬೋದು. ಅವನ್ನ ಸೇಲಿಗೂ ಅದಾವೆ. ಹಂಗೆ ಆರೋವಿಲ್ ನೋಡಕ್ಕೆ ಬಂದವರಿಗೆ ಸ್ವಲ್ಪ ಎಜುಕೇಷನ್ ಜೋಡಿ ಫನ್ ಇರಲಿ ಅಂತ ಅಂದ ಇಲ್ಲಿ ನೋಡ್ರಿ ವೈಲ್ಡ್ ಲೈಫ್ ಆರ್ಟ್ ಗ್ಯಾಲರಿನ ಮಾಡ್ಯಾರ. ಸೇವ್ ಅವರ್ ಮದರ್ ಅರ್ತ್ ಅನ್ನೋ ಥೀಮ್ ಇಟ್ಕೊಂಡು ಹಿಂಗೆಲ್ಲ ಆರ್ಟ್ ಮಾಡ್ಯಾರ ನೋಡ್ರಿ. ಅವೆಲ್ಲ ಮರಿ ಚಾನ ಹಂಗೈತೆ ನೋಡ್ರಿ, ನೋಡಕ್ಕೆ ರಿಯಲ್ ಕಾಣತೈತಿ. ವಾ ನೋಡ್ರಿ ಹೆಂಗೆ ಕೂಡ ಒಂದ ಫ್ರೇಮ್ ಒಳಗೆ 2 ಹುಲಿ, 2 ಸಿಂಹ, 2 ಆನೆ. ಸಣ್ಣ ಮಕ್ಕಳ ಫೇವ್ರೆಟ್ ಪ್ಲೇಸ್ ನೋಡ್ರಿ ಇದು. ಸಣ್ಣವರಿದ್ದಾಗ ಈ ಕತೆ ಕೇಳಿದ್ವಿ ನಾವು. ಪಾಟ್ ಒಳಗೆ ಕಲ್ಲು ಹಾಕಿ ನೀರು ಕುಡಿಯೋದು.
ಈ ಸ್ಟೋರ್ ಒಳಗೆ ಭಾಳ ಯುನಿಕ್ ಐಟಮ್ ಸಿಗ್ತಾವೆ ನೋಡ್ರಿ. ನಾ ವಿಡಿಯೋ ಮಾಡಕ್ಕೆ ಹೋಗಿರ್ತೀನಿ ನೋಡ್ರಿ ಯಾವ ಪ್ಲೇಸಿಗೆ. ಸೊ ಆ ಪ್ಲೇಸಿನ ನೆನಪಿಗೆ ಇರಲಿ ಅಂತಂದು ಈ ಟೈಪ್ ಹಿಂಗೆ ತೊಗೊಂಡಿಟ್ಕೊಂತೀನಿ. ಈ ಪ್ಲೇಸಿನ ಐ ಲವ್ ಆರೋವಿಲ್ ಅಂತ ಐತಿ. ಚಲೋ ಅದಾವಿಲ್ರಿ ಎರಡು $100 ಎರಡಕ್ಕೂ. ಬಿಸಿಲ್ದಾಗ ಕಲ್ಲಂಗಡಿ ಹಣ್ಣು ತಿನ್ನೋ ಮಜಾನ ಬೇರೆ ನೋಡ್ರಿ. ವಿಸಿಟರ್ ಸೆಂಟರಿಂದ ಮಾತ್ರಿ ಮಂದಿರ್ ಮಠ 3 ಕಿಲೋಮೀಟ್ರ್ ಆಗೈತೆ ರೀ. ಇಲ್ಲಿ ಗೋಲಾಕಾರದ ಏನು ಕಾಣತೈತೆ ನೋಡ್ರಿ, ಇದಕ್ಕೆ ಮ್ಯಾಟ್ರಿ ಮಂದಿರ, ಹಾರ್ಟ್ ಆಫ್ ಆರೋವಿಲ್ ಅಂತ ಕರೀತಾರೆ. ಈ ಆರೋವಿಲ್ದಾಗ ಇರೋರು ಮತ್ತು ಹೊರಗಿನಿಂದ ಬಂದವರು ಅಲ್ಲಿ ಕುಂತು ಮೆಡಿಟೇಷನ್ ಮಾಡ್ಬೋದು. ನಮಗೀಗ ಅಲ್ಲಿಗೆ ಹೋಗೋಕ್ಕಲ್ಲಾವಿಲ್ಲ, ಯಾಕಂತಂದ್ರೆ ನಾವು ಅಡ್ವಾನ್ಸ್ ಬುಕ್ಕಿಂಗ್ ಅದು ಮಾಡ್ಕೊಂಬಂದಿಲ್ಲ. ಅಲ್ಲಿ ಹೋಗಿ ಮೆಡಿಟೇಷನ್ ಮಾಡ್ಬೇಕಂತಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡು ಬಂದಿರಬೇಕಂತ. ಈ ಆರೋವಿಲ್ ಸಿಟಿನ 1986 ಆಧ್ಯಾತ್ಮಿಕ ಗುರು ಆದ ಶ್ರೀ ಮಾ ಮೀರಾ ಅಲ್ಫಾಸ ಅನ್ನೋರು ಇದನ್ನ 5,000 ಜನದ ಮುಖಾಂತರ ಇದನ್ನು ಕಟ್ತಾರೆ ನೋಡ್ರಿ. ಈ ಆರೋವಿಲ್ನ ಸ್ಥಾಪನೆ ಮಾಡಕ್ಕೆ 128 ದೇಶದಿಂದ 5,000 ಜನ ಬಂದಿದ್ರಂತ್ರಿ 1986 ಈ ಆರೋವಿಲ್ ಸಿಟಿ ಏನೈತೆ ನೋಡ್ರಿ, ಇದು ಒಂದು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಐತಿ. ನಮ್ಮ ಜಗತ್ತೊಳಗೆ ಯಾರು ಬೇಕಾದ್ರೂ ಬಂದು ಇಲ್ಲಿ ಇರ್ಬೋದು. ಇಂಟ್ರೆಸ್ಟಿಂಗ್ ಐತಲ್ಲ. ನೀವು ಏನಾರ ಆರೋವಿಲಿಯನ್ ಆಗ್ಬೇಕಂತ ಅಂದ್ರೆ 2 ವರ್ಷ ಈ ಸಿಟಿ ಒಳಗೆ ವರ್ಕ್ ಮಾಡ್ಬೇಕಂತ ನೋಡ್ರಿ, ನಿಮ್ಗೆ ಇಷ್ಟ ಬಂದಿದ್ದು. ವಿಸಿಟರ್ ಸೆಂಟರಿಂದ ಮಾತ್ರಿ ಮಂದಿರ್ ಮಠ 3 ಕಿಲೋಮೀಟ್ರ್ ಆಗೈತೆ ರೀ. ಆ ಮಾತ್ರಿ ಮಂದಿರ್ ನೋಡಿದ ಮೇಲೆ ಅಲ್ಲಿಂದ ವಿಸಿಟರ್ ಸೆಂಟ್ರಿಗೆ ಹೋಗೋಕೆ ಫ್ರೀ ಬಸ್ ಬಿಡ್ತಾರೆ ರೀ. ಸೊ ಈ ಟೈಪ್ ಫ್ರೀ ಬಸ್ ಬಿಡ್ತಾರೆ, ಬಸ್ ಒಳಗೆ ಹೋಗ್ಬೋದು. ನಾನು ನಡ್ಕೊತ ಹೋಗತ್ತೇನೆ ರೀ, ಬಸ್ ಬೇಡ ಅಂತಂದು. ಆಲ್ಮೋಸ್ಟ್ ಆರೋವಿಲ್ ನೋಡಕ್ಕೆ ಬಂದವ್ರು ಏನು ಮಾಡ್ತಾರೆ ಹೇಳ್ರಿ, ಇಲ್ಲಿ ಬಂದು ಈ ಗೋಲ್ಡನ್ ಕಲರ್ ಗೋಲಾಕಾರದ ಮಾತ್ರೆ ಮಂದಿರನ ನೋಡಿ ಹೋಗ್ತಾರೆ. ಆದ್ರೆ ಈ ಊರಿನ ಜನದ ಬಗ್ಗೆ ಮತ್ತು ಈ ಊರಿನ ಬಗ್ಗೆ ತಿಳ್ಕೊಬೇಕಂತ ಅಂದ್ರೆ ಆ ಊರೊಳಗೆ ಹೋಗ್ಬೇಕ್ರಿ. ಅದನ್ನು ನಾವೀಗ ಮಾಡೋಣಂತ ಬರ್ರಿ. ಸೊ ನೀವೇನಾರ ಆರೋವಿಲ್ ಸಿಟಿನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅಂದ್ರೆ ಪ್ಯಾಕೇಜ್ ಅದಾವ್ರಿ, ಅದಕ್ಕೆ ಸಪ್ರೇಟ್ ಒಂದು ಪ್ಯಾಕೇಜ್ ತೊಗೊಂಡು ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೋಬೋದು. ಸೊ ನಾನು ಈಗ ಕಾರ್ ತೊಗೊಂಡೇನ್ರಿ, ಕಾರ್ ಒಳಗೆ ಆರೋವಿಲ್ ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗೋಣ ಅಂತ ಬರ್ರಿ. ವಿಸಿಟರ್ಸ್ಗೆ ಇಲ್ಲಿ ಉಳ್ಕೊಳಕ್ಕೆ ಗೆಸ್ಟ್ ಹೌಸ್ ಇರ್ತಾವೆ ರೀ. 1 ಡೇಸ್ 2 ಡೇಸ್ ಮತ್ತು 1 ವೀಕ್ ಮಟ್ಟ ಇದ್ದು ಈ ಆರೋವಿಲ್ದು ಎಲ್ಲ ಆ್ಯಕ್ಟಿವಿಟೀಸ್ನ ಮತ್ತು ಈ ಆರೋವಿಲ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಾವು ಈ 2-3 ತಾಸೊಳಗೆ ಏನೇನು ಕವರ್ ಆಕೈತೆ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಈ ವಿಡಿಯೋದಾಗ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ರೀ. ಇಲ್ಲೇ ಒಂದಿಷ್ಟು ಸೋಷಿಯಲ್ ಎಂಟರ್ಪ್ರೈಸಸ್ ಮತ್ತು ಸಣ್ಣ ಕಂಪ್ನಿ ಅದಾವೆ ರೀ. ಅದ್ರಾಗ ನಾವೀಗ ಆರೋ ಸ್ಪೆರುಲ್ ಅನ್ನೋ ಸೋಷಿಯಲ್ ಎಂಟರ್ಪ್ರೈಸಸ್ಗೆ ಬಂದೀವಿ. ಸೊ ಇಲ್ಲಿ ಸ್ಪೆರುಲಿನಾ ಅಂತ ಅನ್ನೋದನ್ನು ನ್ಯೂಟ್ರಿಷನ್ ಮತ್ತು ಹೆಲ್ದಿ ಫುಡ್ನ ಗ್ರೋ ಮಾಡ್ತಾರಂತ. ಮತ್ತು ಈ ಸೋಷಿಯಲ್ ಎಂಟರ್ಪ್ರೈಸಸ್ ಏನೈತೆ ನೋಡ್ರಿ, ಇದನ್ನು 3 ದೇಶದವರು ಕೂಡಿ ಸ್ಟಾರ್ಟ್ ಮಾಡ್ಯಾರಂತ. ನಮ್ಮ ಇಂಡಿಯಾದವರು, ಸ್ವಿಟ್ಜರ್ಲ್ಯಾಂಡ್ದವರು ಮತ್ತು ನೆದರ್ಲ್ಯಾಂಡ್ದವ್ರು. ಈಗ ಫುಡ್ ಹೆಂಗಿರ್ತೈತೆ ಅನ್ನೋದನ್ನು ಟ್ರೈ ಮಾಡೋಣ ಬರ್ರಿ. ಟೇಸ್ಟ್ ಮಾಡೋಕೆ ಸ್ವಲ್ಪ ಕಟ್ಟಾರಿ, ಟೇಸ್ಟ್ ಮಾಡಿ ನೋಡೋಣ ಹೆಂಗೈತಂತ. ಸ್ವಲ್ಪ ಲೈಟಾಗಿ ಶುಗರ್ ಐತಿ. ಯಾವುದೋ ಒಂದು ಗಿಡದ ಮೂಲಿಕೆಯನ್ನು ಕೊಡೋದಂಗೆ ಆಗತೈತಿ. ಓಂ ಸಾಲಿವಾನಾಯನಮ, ಈ ಊರ್ನು ಕಾಪಾಡಪ್ಪ. ಇದನ್ನಿಲ್ಲೇ ಬೆಳೆದಷ್ಟ ಅಲ್ರಿ, ಮತ್ತು ನಮ್ಮ ಇಂಡಿಯಾದಾಗೆಲ್ಲ ಸೇಲ್ ಮಾಡ್ತಾರಂತ. ಇಲ್ಲಿ ಟೋಟಲ್ 3,307 ಜನ 61 ಡಿಫ್ರೆಂಟ್ ಕಂಟ್ರಿಯಿಂದ ಈ ಆರೋವಿಲ್ ಒಳಗೆ ಅವರ ಜೀವನನ ಮಾಡಕತ್ತಾರ ಪ್ರೆಸೆಂಟ್. ಮತ್ತು ಇಲ್ಲಿ ಉಳ್ಕೊಳ್ಳೋರಿಗೆ ಅವ್ರದ್ದು ಅಂತ ಪ್ರೈವೇಟ್ ಲ್ಯಾಂಡ್ ಏನಿಲ್ಲ ರೀ, ಎಲ್ಲ ಆರೋವಿಲ್ ಅವ್ರದ್ದು. ನಿಮಗೊಂದು ಕ್ವಶನ್ ಬರ್ಬೋದು, ಈ ಆರೋವಿಲ್ದಾಗ ಇದ್ದವ್ರು ಏನು ವರ್ಕ್ ಮಾಡ್ಬೋದು ಅಂತಂದು. ಫಾರ್ ಎಕ್ಸಾಂಪಲ್ ಅವ್ರಿಗೆ ಇಷ್ಟ ಬಂದಿದ್ದಂತ ಅಂದಿದ್ದೆ ನೋಡ್ರಿ, ಲೈಕ್ ಫಾರ್ಮಿಂಗ್ ಆಗಲಿ, ಟೀಚಿಂಗ್, ಆರ್ಟ್, ವ್ಯಾಲೆಂಟ್ರಿಂಗ್, ಕುಕಿಂಗ್, ಡಿಸೈನಿಂಗ್, ಅವ್ರಿಗೆ ಇಷ್ಟ ಏನು ಬರ್ತೈತೆ ನೋಡ್ರಿ ಅದನ್ನ ಕೆಲಸ ಇಲ್ಲಿ ಮಾಡ್ಬೋದು ಅವರು. ಈ ಆರೋವಿಲಿಯನ್ ಒಳಗಿರೋರು ಊಟ ಎಲ್ಲಿ ಮಾಡ್ತಾರಂತಂದ್ರೆ ಇದ ನೋಡ್ರಿ, ಸೋಲಾರ್ ಕಿಚನ್ ಅಂತ ಕರೀತಾರೆ ಇದಕ್ಕೆ. ಡೈಲಿ ಅವರಿಗೆ ಮೆನು ಇರ್ತೈತೆ ರೀ. ಮೆನು ಪ್ರಕಾರ ಏನೇನು ಕೊಡ್ತಾರೆ ಏನೇನಿಲ್ಲ ಅಂತಂದ್ರೆ ಈ ಲಿಸ್ಟ್ ಒಳಗೆ ಬರ್ದಿರ್ತಾರೆ. ಬಟ್ ನಮಗೆ ಅಲವ್ ಇರಂಗಿಲ್ಲ ಒಳಗೆ, ಓನ್ಲಿ ಫಾರ್ ಆರೋವಿಲಿಯನ್ಸ್. ಇದು ಮೆನು ನೋಡ್ರಿ, ಲಂಚ್ ಮೆನು ಹಾಕ್ಯಾರ. ವುಮೆನ್ ಎಂಪವರ್ಮೆಂಟ್ ಮಾಡೋಕೆ ಈ ವೆಲ್ ಪೇಪರ್ ಸೋಷಿಯಲ್ ಎಂಟರ್ಪ್ರೈಸಸ್ನ ಸ್ಟಾರ್ಟ್ ಮಾಡ್ಯಾರಂತೆ. ಸೊ ನಾವು ಇಲ್ಲೇ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ನ ನೋಡ್ಬೋದು. ಮತ್ತು ಓಲ್ಡ್ ನ್ಯೂಸ್ ಪೇಪರ್ ಮತ್ತು ವೇಸ್ಟ್ ಮಟೀರಿಯಲ್ ಯೂಸ್ ಮಾಡಿ ಈ ಟೈಪ್ ಐಟಮ್ಸ್ನ ಪ್ರಾಡಕ್ಟ್ಸ್ನ ರೆಡಿ ಮಾಡ್ಯಾರ. ಈ ವೆಲ್ ಪೇಪರ್ ಎಂಟರ್ಪ್ರೈಸಸ್ ಒಳಗೆ ಗರ್ಲ್ಸ್ ಅಷ್ಟೇ ಕೆಲಸ ಮಾಡಿ ಅವರ ಆ ಪ್ರಾಡಕ್ಟ್ನೆಲ್ಲ ಸೇಲ್ ಮಾಡಿ ಮನಿನ ಅರ್ನ್ ಮಾಡ್ತಾರೆ ನೋಡ್ರಿ. ಮತ್ತು ಇಲ್ಲಿ ಇರೋದು ಎಲ್ಲ ಪ್ರಾಡಕ್ಟ್ ಎಕೋ ಫ್ರೆಂಡ್ಲಿ ಐಟಮ್.
ಈ ಆರೋವಿಲ್ ಒಳಗೆ ಉಳ್ಕೊಳ್ಳೋರಿಗೆ ಸ್ಕೂಲ್ ಫ್ರೀ ಐತಿ, ಹೆಲ್ತ್ ಕೇರ್ ಫ್ರೀ ಐತಿ, ಮತ್ತು ಓಲ್ಡ್ ಏಜ್ ಹೋಮ್ ಐತಿ, ಥಿಯೇಟರ್ ಐತಿ, ಗೆಸ್ಟ್ ಹೌಸ್ ಅದಾವೆ. ಸೊ ಫೆಸಿಲಿಟಿ ಅಂಕರ್ ಭಾಳ ಅದಾವೆ ರೀ. ನೀವು ನೋಡಿರಿ, ಪ್ಲ್ಯಾನ್ ಮಾಡಿರಿ. ಮನೆಯಿಂದ ಏನಾರು ಹೊರಗೆ ಹಾಕಿದ್ರೆ ಆರಾಮ ಇಲ್ಲಿ ಬಂದಿರ್ಬೋದು. ಆದರೆ 2 ವರ್ಷ ನಿಮಗೆ ಇಷ್ಟ ಬಂದಿದ್ದು ವರ್ಕ್ ಮಾಡ್ಬೇಕು. ಆರೋವಿಲ್ ಅಂತ ಅಂದ್ರೆ ಬರೀ ಒಂದು ಊರಷ್ಟೇ ಅಲ್ರಿ, ಇದು ಒಂದು ಕನಸು. ಜಾತಿ, ಧರ್ಮ, ಭಾಷೆ ಎಲ್ಲ ಮರೆತು ನಮ್ಮ ವಿಶ್ವದ ಸಾವಿರಾರು ಜನ ಬಂದು ಇಲ್ಲಿ ಒಂದಾಗಿ ಶಾಂತಿಯುತಿಯಿಂದ ಅವ್ರ ಬದುಕನ್ನ ಕಟ್ಕೊಂಡಾರ. ಈ ಆರೋವಿಲ್ ಪ್ರತಿಯೊಬ್ಬರಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ. ಅವ್ರವ್ರ ಜೀವನ ಹೆಂಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ತೋರಿಸ್ಕೊಡ್ತೈತಿ. ನೀವೇನಾರ ಪಾಂಡಿಚೇರಿಗೆ ಬಂದ್ರೆ ಈ ಫ್ರೆಂಚ್ ಕಾಲೋನಿನ ವಿಸಿಟ್ ಮಾಡೋದು ಮರಿಬೇಡ್ರಿ ನೋಡ್ರಿ, ಮಸ್ತ್ ಐತಿ. ಆ ಫ್ರೆಂಚ್ ಸ್ಟ್ರೀಟ್ ಬಾಜುನ ಈ ರಾಕ್ ಬೀಚ್ ಒಂದು ವಿಸಿಟ್ ಮಾಡೋದು ಮರಿಬೇಡ್ರಿ. ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಹಾಕಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೇನೆ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.